ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಈ ರೆಸಿಪಿ ಬಂದು ನಿಮಗೆ ಬೆಳಗ್ಗೆ ಬೇಗನೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಆಗಿರುತ್ತೆ. ಸೊ ಹಾಗೆ ಇದನ್ನು ಹೇಗಪ್ಪ ಮಾಡೋದು ಅಂದರೆ, ಸೊ ಇದು ಮಾಡೋಕ್ಕೆ ಎಷ್ಟು ಈಸಿನೋ ಹಾಗೆ ಇದ್ರ ಇಂಗ್ರೀಡಿಯೆಂಟ್ಸು ಸಹ ತುಂಬಾ ಈಸಿ ಫ್ರೆಂಡ್ಸ್. ಸೊ ಇದಕ್ಕೆ ಜಸ್ಟ್ ಮೀಡಿಯಮ್ ರವೆ ಅಥವಾ ಸೂಜಿ ರವೆ ಅಂತ ಹೇಳ್ತೀರಲ್ವಾ, ಸೊ ಇದು ಇಷ್ಟಿದ್ರೆ ಸಾಕಾಗುತ್ತೆ. ಸೊ ಇದಕ್ಕೆ ನೀವು ಸ್ಪೆಷಲಾಗಿ ಕೇಳಿಸ್ಕೊಳ್ಳಿ. ಸೊ ನೈಟಲ್ಲಿ ಉಳಿದಿರೋ ಸಾರು ಅಥವಾ ರಸನ ನಾವು ಟ್ರೈ ಮತ್ತು ಬೆಳಗ್ಗೆ ಯೂಸ್ ಮಾಡೋ ಬದಲಿಗೆ ಈ ಥರ ಯೂಸ್ ಮಾಡಿದ್ರೆ ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ಪೆಷಲಾಗಿ ಸೈಡ್ ಡಿಶ್ ಅಂತ ಏನು ಮಾಡೋ ನೆಸೆಸಿಟಿ ಇರಲ್ಲ ಫ್ರೆಂಡ್ಸ್. ಸೊ ವರ್ಕ್ ಹೋಗೋರು ಅಥವಾ ಮಕ್ಕಳಿಗೆ ಲಂಚ್ಗೆ ಅಂತ ಆದರೆ ಇದನ್ನು ನಾವು ಕ್ವಿಕ್ಕಾಗಿ ಮಾಡ್ಬೋದು. ಸೊ ಇದಕ್ಕೆ ರಸ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಇಫ್ ಇಟ್ ಇನ್ ಕೇಸ್ ರಸ ಇಲ್ಲದೆ ಸಾಂಬಾರು ಉಳಿತು ಅಂದರೂ ನೀವು ಇದನ್ನು ಮಾಡ್ಬೋದು ಫ್ರೆಂಡ್ಸ್. ಸೊ ನಾನು ನಿಮಗೆ ರಸನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ರಸಕ್ಕೆ ನಾವು ಆಲ್ರೆಡಿ ಎಲ್ಲ ಆ್ಯಡ್ ಮಾಡಿರ್ತೀರಿ. ಸೊ ಇದ್ರ ಜೊತೆಗೆ ನಾವು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಇದಕ್ಕೆ ಸಬ್ಬಕ್ಕಿ ಹಾಕಿದ್ರೂ ಓಕೆ ಅಥವಾ ಕ್ಯಾರೆಟ್ ಆದರೂ ಓಕೆ, ಯಾವುದು ಹಾಕಿದ್ರೂ ಇದ್ರ ಟೇಸ್ಟ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೀವು ಬೆಳಗ್ಗೆ ಹೊತ್ತು ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ರೆಸಿಪಿ, ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಸೈಡಾಗಿ ನಿಮಗೆ ಏನೂ ಹಾಕಿಲ್ಲ ಅಂದ್ರೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಂತೂ ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಅವಳಿಗೆ ನಾನು ಇದನ್ನು. ಇದಕ್ಕೆ ಬೇಕು ಅನಿಸ್ತವರು ಕರ್ಡು ಅಥವಾ ಉಪ್ಪಿನಕಾಯಿ ಅಥವಾ ಚಟ್ನಿ ಪೌಡರ್ ಏನಾದರೂ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಟೇಸ್ಟ್ ಮಾಡ್ಬೋದು. ಸೊ ಒಂದ್ಸಲ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದನ್ನು ನಾವು ತಂಗಳೆಲ್ಲ ವೇಸ್ಟ್ ಮಾಡಬಾರ್ದು ಈ ಥರ ಅನ್ನೋದೇ ಆದರೆ ನಾವು ಈ ಥರ ಯೂಸ್ ಮಾಡಿ ಮಾಡ್ಕೋಬೋದು. ನಾವು ಹೆಣ್ಮಕ್ಳು ಹೇಳ್ಬೇಕಾ, ಏನೇ ಆದರೂ ವೇಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋರು ನಾವು. ಸೊ ಆ ಥರ ಯೋಚನೆ ಮಾಡೋರು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಪೋರ್ಟ್ ಆಲ್.